ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ತುಂಬ ಸ್ಪೈಸಿ ಮತ್ತು ಟೇಸ್ಟಿಯಾಗಿರುವಂಥ ಪನ್ನೀರ್ ಕೊಲ್ಲಾಪುರಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಬರೀ ಹೆಂಗೆ ಮಾಡೋದಂತ ಏನೇನು ಬೇಕಾಗುತ್ತೋ ತುಂಬ ಸುಲಭ ಮಾಡೋದು. ಮೊದಲಿಗೆ ಒಂದು ಪ್ಯಾನ್ಗೆ 2 ಸ್ಪೂನು ತುಪ್ಪ ಹಾಕೋರಿ. ಅದನ್ನು ಚೆಂದಾಗಿ ಬಿಸಿ ಮಾಡ್ಕೊರಿ. ಫಸ್ಟ್ ಅದು ಗರಮ್ ಆಗಬೇಕು. ಈಗ ಬಿಸಿ ಆಯಿತು. ಗ್ಯಾಸ್ನ ಆಫ್ ಮಾಡಿಬಿಡ್ರಿ. ಅದನ್ನು ಗ್ಯಾಸ್ ಹಚ್ಚೋದು ಬೇಡ. ಗ್ಯಾಸ್ ಆಫ್ ಮಾಡಿ ಪ್ಯಾನ್ನ ಕೆಳಗಿಟ್ಕೊಂಡು ಬಿಡ್ರಿ. ಆಫ್ ಮಾಡಿ ಅದಕ್ಕೆ 2 ಸ್ಪೂನು ಬೇಸನ್ ಹಿಟ್ಟು ಅಂದ್ರೆ ಕಡಲೆಬೇಳೆ ಹಿಟ್ಟು ಹಾಕೋರಿ. 2 ಸ್ಪೂನು. ಗ್ಯಾಸ್ ಆಫ್ ಇರಲಿ. ಚೆಂದಾಗಿ ಗಂಟಿರ್ಲಾರ್ದಂಗೆ ಮಿಕ್ಸ್ ಮಾಡಿರಿ. ಆ ಬಿಸಿಗಿನ ಅದು ಕಲರ್ ಬರ್ತೈತಿ ಬೇಸನ್ ಹಿಟ್ಟು. ಅದನ್ನೇನು ಗ್ಯಾಸ್ ಮೇಲೆ ಫ್ರೈ ಮಾಡೋದು ಇರೋತ್ತಿಲ್ಲ ನೋಡಿರಿ. ಈಗ ನಾ ಗ್ಯಾಸ್ ಆಫ್ ಮಾಡೀನಿ. ಈ ಥರ ಮಿಕ್ಸ್ ಮಾಡಿರಿ. 2 ನಿಮಿಷ ಕಲರ್ ಹೆಂಗೆ ಚೇಂಜ್ ಆಗ್ತೈತಿ ನೋಡಿರಿ. ಈ ಥರ ಮಿಕ್ಸ್ ಮಾಡಿಕೊಂಡು, ಹೌದಾ ನೋಡಿರಿ ಕಲರ್ ಚೇಂಜ್ ಆಯ್ತಲ್ಲ. ಈಗ ಇದಕ್ಕೆ ಏನೇನು ಹಾಕೋಬೇಕಂತ ಹೇಳ್ತೀನಿ ನಾನು. ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕೋರಿ. ಸ್ವಲ್ಪ ಅರಿಶಿಣ ಪುಡಿ ಹಾಕೋರಿ. ಆಮೇಲೆ 1 ಸ್ಪೂನು ಗರಂ ಮಸಾಲ ಹಾಕೋರಿ. ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕೋರಿ ಸ್ವಲ್ಪ 1 ಸ್ಪೂನು ಮೊಸರು ಹಾಕೋರಿ. ಎಲ್ಲನೂ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಭಾಳ ರುಚಿ ಆಗುತ್ತಾ. ಒಂದ್ಸರಿ ನೀವು ಟ್ರೈ ಮಾಡಿರಿ. ನಾನಂತೂ ರೆಗ್ಯುಲರ್ ಮನೆಯೊಳಗೆ ಮಾಡ್ತಿರ್ತೀನಿ. ನಮ್ಮ ಮನೆಯೊಳಗಂತೂ ಎಲ್ಲರೂ ಇಷ್ಟಪಡ್ತಾರೆ. ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ. ಇದಕ್ಕೆ 1 ಸ್ಪೂನ್ ಕಸೂರಿ ಮೇಥಿನ ಸ್ವಲ್ಪ ಬಿಸಿ ಮಾಡಿ ತಿಕ್ಕಿ ಪೌಡ್ರ್ ಮಾಡಿ ಹಾಕ್ಕೊಂಡಿನಿ ನಾನು. ನೋಡಿರಿ ಈಗ ಖಾರ ಅರಿಶಿನ ಎಲ್ಲ ಸೇರಿ ಎಷ್ಟು ಚಂದ ಕಲರ್ ಬಂತು. ನಾನು ಕಾಶ್ಮೀರಿ ಮಿರ್ಚಿ ಯೂಸ್ ಮಾಡೀನಿ. ನಾನೀಗ 400 ಗ್ರಾಮ್ ಪನ್ನೀರ್ ತೊಗೊಂಡಿನಿ. ಪನ್ನೀರ್ನ ನಿಮಗೆ ಬೇಕಾದಂಥ ಸೈಜ್ಗೆ ಕಟ್ ಮಾಡಿಕೊಂಡು ಈ ಪೇಸ್ಟ್ನೊಳಗನ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿರಿ. ಚೆಂದಾಗಿ ಸ್ಲೋಗಿ ಮಿಕ್ಸ್ ಮಾಡಿರಿ. ಯಾಕಂದ್ರೆ ಪನ್ನೀರು ಕೆಲವೊಂದು ಸಾರಿ ಒಡೆಯುವಂಥ ಚಾನ್ಸಸ್ ಇರ್ತೈತಲ್ಲ. ಹಾಗಾಗಿ ಸ್ಲೋ ಹೋಗಿ ಚೆಂದಾಗಿ ಎಲ್ಲ ಕಡೆನೂ ಮ್ಯಾರಿನೇಟ್ ಹತ್ತಬೇಕು. ಆ ಥರ ಮಿಕ್ಸ್ ಮಾಡಿರಿ. ನೋಡಿರಿ ಎಷ್ಟು ಚಂದ ಕರೆಕ್ಟ್ ಎಲ್ಲ ಕವರ್ ಆಗ್ಯಾವಲ್ಲ ನೋಡಿರಿ. ಇದನ್ನ ಒಂದು 10-15 ನಿಮಿಷ ಇಟ್ಬಿಡ್ರಿ. ಈ ಕಡೆ ಇನ್ನೊಂದು ಫ್ಯಾನ್ಗೆ 50 ಗ್ರಾಮ್ ಎಣ್ಣೆ ಹಾಕೋರಿ. ಹಾಕ್ಕೊಂಡು ನಾನು ಇಲ್ಲಿ 2 ದೊಡ್ಡ ಆನಿಯನ್ನ ಉದ್ದಗಿ ಕಟ್ ಮಾಡೀನಿ ಫ್ರೈ ಮಾಡೋಕ್ಕೋಸ್ಕರ. ಇದನ್ನು ಫ್ರೈ ಮಾಡ್ಕೊರಿ. ಈಗ 2 ನಿಮಿಷ ಸ್ವಲ್ಪ ಬಾಡಬೇಕು. ಆನಿಯನ್ನ ಸ್ವಲ್ಪ ಬಾಡಬೇಕು. ಆ ಥರ ಇದನ್ನು ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ಭಾಳ ಏನೋ ರೋಸ್ಟ್ ಮಾಡೋದು ಬೇಡ. ನೋಡಿರಿ ಈ ಕಲರ್ ಚೇಂಜ್ ಆಯ್ತಲ್ಲ. ಇಷ್ಟಾದರೆ ಸಾಕು. ಈಗ ಸಾಕು. ಇದಕ್ಕೀಗ ನಾನೇನು ಮಾಡ್ತೀನಿ ಅಂದ್ರೆ 1 ಟೊಮೆಟೊ ಹಾಕ್ಕೊತೀನಿ. ಕಟ್ ಮಾಡಿರೋದು ಒಂದು ಟೊಮೆಟೊ ಹಾಕ್ತೀನಿ. ಯಾಕಂದರೆ ಜಾಸ್ತಿ ಹುಳಿ ಆದ್ರೂ ಟೇಸ್ಟ್ ಕೆಟ್ಟುಬಿಡುತ್ತೆ. ಹಾಗಾಗಿ ನಾನು 1 ಟೊಮೆಟೊ ಹಾಕ್ಕೊಳಕೊಂತೀನಿ. ಇದನ್ನು ಏನು ಮಾಡಿರಿ 2 ನಿಮಿಷ ಅದ್ರ ಜೊತೆ ಮಿಕ್ಸ್ ಮಾಡ್ಕೊರಿ. ಆಮೇಲೆ 50 ಗ್ರಾಮು ಗೋಡಂಬಿ ಹಾಕ್ಕೊಂಡೀನಿ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿ 2 ನಿಮಿಷ ಫ್ರೈ ಮಾಡ್ಕೊರಿ. ನಾನು ಗೋಡಂಬಿನ ಪೇಸ್ಟ್ ಮಾಡಿನೂ ಲಾಸ್ಟ್ ಹಾಕ್ಬೋದು. ಬಟ್ ನಾನು ಈ ಸರಿ ಆನಿಯನ್ ಒಳಗನೆ ಇದನ್ನು ಮಿಕ್ಸ್ ಮಾಡ್ಕೊಳಕೊಂತೀನಿ. ರುಚಿ ಜಾಸ್ತಿ ಬರ್ತೈತಿ ಮತ್ತು ಪೇಸ್ಟ್ ಗರಿಗರಿಯಾಗಿ ಬರ್ತೈತಿ. ನೈಸಾಗಿ ಬರೋಂಗಿಲ್ಲ. ಟೇಸ್ಟ್ ಆಗುತ್ತೆ. ಇದನ್ನೇ ಕೋಲ್ಡ್ ಮಾಡೋಕ್ಕೆ ಇಡ್ರಿ. ಈಗ ತಣ್ಣಗಾಗಲಿ. ಇನ್ನೊಂದು ಪ್ಯಾನ್ಗೆ 2 ಸ್ಪೂನು ತುಪ್ಪ ಹಾಕೋರಿ. ತುಪ್ಪ ಹಾಕ್ಕೊಂಡು ಈಗ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣಂತ. ಮ್ಯಾರಿನೇಟ್ನೊಳಗೆ ಹಾಕಿಟ್ಟಿರೋಂಥ ಪನ್ನೀರನ್ನ ನೋಡಿರಿ ಈ ಥರ ತುಪ್ಪದೊಳಗೆ ಹಾಕಿ. ಇನ್ನೊಂದು ಎಣ್ಣೆನೂ ನೀವು ಯೂಸ್ ಮಾಡ್ಕೋಬೋದು. ನಾನು ತುಪ್ಪ ಯಾಕೆ ಯೂಸ್ ಮಾಡಕೊಂತೀನಿ ಅಂದರೆ ತುಪ್ಪ ಟೇಸ್ಟ್ ಫ್ಲೇವರ್ ಮಸ್ತ್ ಬರ್ತೈತಿ. ಅದಕ್ಕಂತೇಳಿ ತುಪ್ಪ ಯೂಸ್ ಮಾಡ್ತೀನಿ ನಾನು. ನೋಡಿರಿ ಒಂದು ಸೈಡೆಲ್ಲ ಆಯ್ತು ಹಾಕೋದು. ಈಗ ಇದನ್ನು 2 ಸೈಡೂ ಚೆಂದಾಗಿ ಫ್ರೈ ಮಾಡ್ಕೊರಿ. ಸ್ವಲ್ಪ ಬ್ರೌನ್ ಕಲರ್ ಆಗೋಂಗೆ ಸೀದು ಹಂಗೆ ಮಾಡ್ಕೋಬೇಡ್ರಿ. ನೋಡಿರಿ ಈಗ ನಾ ಎಲ್ಲ ಹೊಳ್ಸಿ ಹಾಕಿದೆ. 2 ಸೈಡ್ ಎಷ್ಟು ಚಲೋ ಟೇಸ್ಟಿ ಆಗ್ತಾವೆ. ಹಂಗೆ ತಿನ್ಬೋದು. ಅಷ್ಟು ಟೇಸ್ಟಿ. ಒಂಥರ ಸ್ನ್ಯಾಕ್ಸ್ ಥರ ತಿನ್ಬೋದು. ಅಷ್ಟು ಟೇಸ್ಟ್ ಆಗ್ಯಾವು. ಈಗ ಇದನ್ನು ಒಂದು ಸೈಡಿಗೆ ಇಟ್ಬಿಡ್ರಿ. ಆನಿಯನ್ ಈಗ ತಣ್ಣಗಾಗಿತ್ತಲ್ಲ. ಈಗ ಇದನ್ನು ಪೇಸ್ಟ್ ಮಾಡ್ಕೊರಿ. ಮಿಕ್ಸರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊರಿ. ಇದನ್ನು ಮಿಕ್ಸರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊರಿ. ಫೈನ್ ಪೇಸ್ಟ್ ಆಗಬೇಕು. ಹೆಂಗಂತ ನಾನು ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ ಎಷ್ಟು ಫೈನ್ ಆಗೈತೆ. ನೋಡಿರಿ ಎಷ್ಟು ಚೆಂದಾಗಿ ಪೇಸ್ಟ್ ಮಾಡ್ಕೊರಿ ನೀವು. ಈಗ ಇದನ್ನು ಒಂದು ಸೈಡ್ ಇಡ್ರಿ. ಇನ್ನೊಂದು ಬಾಳ್ಗಿ ತೊಗೊಂಡಿನಿ. ಅದಕ್ಕೊಂದು 100 ಗ್ರಾಮ್ ಎಣ್ಣೆ ಹಾಕ್ಕೊತೀನಿ ನಾನು ಪನ್ನೀರ್ ಮಾಡೋಕ್ಕೆ. ಅದಕ್ಕೊಂದು ಅರ್ಧ ಕಪ್ ಅಥವಾ ಒಂದು ಅರ್ಧ ಸಿಮ್ಲಾ ಮಿರ್ಚಿನ ದೊಡ್ಡದಾಗಿ ಸ್ಕ್ವೇರ್ ಸೈಜ್ನ ಕಟ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಒಂದು ಕಪ್ಪು ಆನಿಯನ್ ತೊಗೊಂಡಿನಿ. ಅದನ್ನು ಸ್ಕ್ವೇರ್ ಮಾಡೀನಿ ಮಸಾಲದೊಳಗೆ ಹಾಕಕ್ಕಂಥೇಳಿ. ಇವು ಅವಾಗವಾಗ ಪನ್ನೀರಿನ ಜೊತೆ ಬಾಯಿಯೊಳಗೆ ಬಂದ್ರೆ ಭಾಳ ಟೇಸ್ಟ್ ಆಗ್ತಾವೆ. ನೋಡಿರಿ ಇದನ್ನು ಆದರೆ ಹಾಫ್ ಬಾಯ್ಲ್ ಮಾಡಬೇಕು. ಫುಲ್ ಭಾಳ ಡಾರ್ಕ್ ಆಗೋಂಗೆ ಫ್ರೈ ಮಾಡಬಾರ್ದು. ನೋಡಿರಿ ಇಷ್ಟಾದ್ರೆ ಸಾಕು. ನೋಡಿರಿ ಎಷ್ಟು ಲೈಟಾಗಿ ತೆಗೆದೀನಿ ನಾನು. ಆನಿಯನ್ನು ಮತ್ತು ಸಿಮ್ಲಾ ಮಿರ್ಚ್ 2 ಜಲ್ದಿ ತೆಗೆದೀನಿ. ಇವು ಬ್ಲ್ಯಾಕ್ ಇಲಾಯ್ಚಿ 4 ಬ್ಲ್ಯಾಕ್ ಇಲಾಯ್ಚಿ ಹಾಕ್ರಿ. ಅದ್ರ ಜೊತೆಗೆ ಒಂದು 2 ನಿಮಿಷ ಅದನ್ನು ಫ್ರೈ ಮಾಡ್ಕೊರಿ.
2 ನಿಮಿಷ ಫ್ರೈ ಮಾಡಿಕೊಂಡು ಅದ್ರಾಗ ಈಗ ಪೇಸ್ಟ್ ಮಾಡಿ ಇಟ್ಟಿರ್ತೀವಲ್ಲ ಗೋಡಂಬಿ ಆನಿಯನ್ ಆ ಪೇಸ್ಟ್ ಹಾಕಿಬಿಡ್ರಿ. ಅದ್ರೊಳಗನ ತುಪ್ಪದೊಳಗೆ ಎಣ್ಣೆ ಒಳಗನ ಅದನ್ನು ಪೇಸ್ಟ್ ಹಾಕ್ಕೊಂಡು ಸ್ಲೋಗಿ ಮಿಕ್ಸ್ ಮಾಡಿರಿ. ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿರಿ. ಎಣ್ಣೆ ಬಿಟ್ಟುಕೊಳ್ಳುವಂಗೆ ಚೆಂದಾಗಿ ಮಿಕ್ಸ್ ಮಾಡಿರಿ. ಈಗ ಮಸ್ತ್ ಟೇಸ್ಟ್ ಆಗ್ತೈತಿ. ನೀವು ಒಂದು ಸಲ ಮಾಡಿದ್ರಿ ಅಂದ್ರೆ ನಿಮ್ಮ ಮನೆಯೊಳಗೆ ನೋಡಿರಿ ಹೆಂಗೆ ನಿಮ್ಗೆ ಕಮೆಂಟ್ ಮಾಡ್ತಾರಂತ. ನೋಡಿರಿ ಕುದಿಯಾಕೆ ಕುಂತೈತಿ. ಈಗ 1 ಸ್ಪೂನು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ಕೊಂಡೆ ನಾನು. ಚೆಂದಾಗಿ ಮಿಕ್ಸ್ ಮಾಡಿರಿ. ಅದನ್ನು ಹಸಿ ವಾಸನೆ ಹೋಗುವಂಗೆ ಮಿಕ್ಸ್ ಮಾಡಿರಿ. ನೋಡಿರಿ ಈಗ ಆಯಿಲ್ ರಿಲೀಸ್ ಆಗಕ್ಕಂತೈತಲ್ಲ, ಈಗ ಮತ್ತೊಮ್ಮೆ ಮಿಕ್ಸ್ ಮಾಡಿರಿ 2 ನಿಮಿಷ. ಎಲ್ಲ ಚೆಂದಾಗಿ ಆನಿಯನ್ ಜಿಂಜರು ಸ್ಮೆಲ್ ಹೋಗುವಂಗೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಸ್ಮೆಲ್ ಹೋಗುವಂಗೆ. ಈಗ ಇದಕ್ಕೆ 2 ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳಕಂತೀನಿ ನಾನು. ನಿಮಗೆ ಖಾರ ಜಾಸ್ತಿ ತಿನ್ನೋದಾದ್ರೆ ಜಾಸ್ತಿ ಹಾಕೋರಿ, ಕಡಿಮೆ ತಿನ್ನೋದು ಕಡಿಮೆ ಹಾಕೋರಿ. ಇದಕ್ಕೊಂದು ಸ್ವಲ್ಪ ಒಂದು ಚಿಟಿಗೆ ಅರಿಶಿನ ಪುಡಿ ಹಾಕ್ಕೊಳಕಂತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಹೆಂಗಂದ್ರೆ ಆಯಿಲ್ ರಿಲೀಸ್ ಆಗಬೇಕು. ಎಲ್ಲ ಮಿಕ್ಸ್ ಮಾಡಿ ಕುದ್ದು ಫುಲ್ ಟೇಸ್ಟ್ ಆಗ್ತೈತೆ. ಅದು ಚೆಂದಾಗಿ ಮಿಕ್ಸ್ ಮಾಡಿರಿ. ಸಣ್ಣ ಉರಿ ಒಳಗನ್ನ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು. ನೋಡಿರಿ ಈ ಥರ ಚೆಂದಾಗಿ ಎಲ್ಲ ಕಲರ್ ನೋಡಿರಿ ಎಷ್ಟು ಚಂದ ಬರಾಕಂತೈತಿ. ಭಾಳ ಟೇಸ್ಟಿ ಕಾಣಕಂತೈತಿ ಇಲ್ರಿ. ನೀವು ಒಂದು ಸಲ ಮಸ್ಟ್ ಆ್ಯಂಡ್ ಶುಡ್ ಟೇಸ್ಟ್ ಮಾಡಿರಿ. ಈಗ ಇದನ್ನು ಆಯಿಲ್ ರಿಲೀಸ್ ಆಗಬೇಕಂದ್ರೆ ಏನು ಮಾಡ್ಬೇಕ್ರಿ, ನೀವು ಒಂದು 2 ನಿಮಿಷದ ಮಟ್ಟಿಗೆ ಅಷ್ಟು ಅದನ್ನು ಕ್ಯಾಪ್ ಮುಚ್ಚಿರಿ. ನೋಡಿರಿ ಎಲ್ಲ ಹೊರಗೆ ಆಯಿಲ್ ಬಂದೈತಿ. ಎಷ್ಟು ಚಂದ ಕಾಣಕಂತೈತಿ ನೋಡಿರಿ. ಕಲರ್ ನೋಡಿರಿ ಎಷ್ಟು ಬ್ಯೂಟಿಫುಲ್ ಬಂದೈತಿ. ಹೌದ್ರಿ. ಈಗ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊರಿ. ಸ್ಲೋಗಿ ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ತಳ ಹಿಡ್ದಿರ್ತೈತಿ. ಹಾಗಾಗಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಮಾಡಿಕೊಂಡು ಇದಕ್ಕೇನು ಹಾಕ್ಬೇಕಪ್ಪ ಅಂತಂದ್ರೆ ನೋಡಿರಿ ಎಲ್ಲ ಫುಲ್ 2-3 ನಿಮಿಷ ಚೆಂದಾಗಿ ಮಿಕ್ಸ್ ಮಾಡಿಕೊಂಡೆ. ಎಲ್ಲ ಫುಲ್ ಆಯಿಲ್ ಬಿಟ್ಕೊಂಡೈತಿ ನೋಡಿರಿ. ಈಗ ನಾವು ಪನ್ನೀರನ್ನು ಕಲಿಸಿರೋ ಅಂಥ ಹಿಟ್ಟು ಉಳಿದಿತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊರಿ. ಕಲಿಸ್ಕೊರಿ. ಅದನ್ನು ಉಳಿದಿರೋ ಹಿಟ್ಟನ್ನು ಕಲಿಸ್ಕೊಂಡು ಆ ಪನ್ನೀರ್ಗೇನು ಹಾಕಿಬಿಡ್ರಿ. ಇದನ್ನು ಪನ್ನೀರ್ನಾಗ ಹಾಕಿರಿ. ಭಾರಿ ಟೇಸ್ಟ್ ಕೊಡ್ತೈತೆ. ಹಸಿ ಬೇಳೆ ಹಿಟ್ಟು ತುಪ್ಪ ಎಲ್ಲ ಇರ್ತೈತೆ. ಅದ್ರೊಳಗೆ ಮಸಾಲೆ ಇರ್ತೈತಲ್ಲ, ಮಸ್ತ್ ಟೇಸ್ಟ್ ಕೊಡ್ತೈತಿ. ನೋಡಿರಿ ನೀವು ಇದನ್ನೊಂದು ಸರಿ ಟ್ರೈ ಮಾಡಿರಿ. ನೋಡಿರಿ ಇದನ್ನ ಈಗ ಹಾಕ್ಕೊಂಡೆ ನಾನು. ಅದನ್ನು ಒಂದು 2 ನಿಮಿಷ ಚೆಂದಾಗಿ ಮಿಕ್ಸ್ ಮಾಡಿ ಕುದಿಸ್ಕೊರಿ. ಭಾಳ ಟೇಸ್ಟ್ ಆಗುತ್ತೆ. ನೋಡಿರಿ ಎಷ್ಟು ಚಂದ ಆತ. ಹೌದಿಲ್ಲ. ಸ್ವಲ್ಪ ನೀವು ಅದಕ್ಕೆ 1 ಕಪ್ ನೀರು ಬೇಕಾದ್ರೂ ಹಾಕ್ಕೋಬೋದು. 1 ಕಪ್ ನೀರು ಹಾಕ್ಕೊಂಡು ನಿಮ್ಗೆ ಬೇಕಾದಂಥ ಗ್ರೇವಿ ಟೈಪ್ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇನ್ನೊಂದು 2 ನಿಮಿಷ ಅಷ್ಟು ಕ್ಯಾಪ್ ಮುಚ್ಚಿ ಕುದಿಸ್ಕೊರಿ. ನೋಡಿರಿ ಫುಲ್ ಆಯಿಲೆಲ್ಲ ಮೇಲೆ ಬಂದೈತಿ. ಈಗ ಇದಕ್ಕೆ 1 ಸ್ಪೂನು ಗರಂ ಮಸಾಲ ಹಾಕೋರಿ. ಆಮೇಲೆ 1 ಸ್ಪೂನು ಕಸೂರಿ ಮೇಥಿ ಹಾಕೋರಿ. ಆಮೇಲೆ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. 2 ನಿಮಿಷ ಕುದಿಸ್ರಿ. ನಾವು ಎಷ್ಟು ಸ್ಲೋಗಿಟ್ಟು ಇದನ್ನು ಪೇಸ್ಟ್ ಕುದಿಸ್ತೀವಲ್ಲ ಅಷ್ಟು ಟೇಸ್ಟ್ ಚೆಂದ ಬರ್ತೈತಿ ರೀ. ಅದು ಭಾಳ ಟೇಸ್ಟಿ ಆಗ್ತೈತಿ. ಈಗೇನು ಮಾಡೋಣ, ಇದು ಮುಗೀತ್ರಿ. ಈಗ ಪನ್ನೀರ್ನ ಫ್ರೈ ಮಾಡಿದ ಪನ್ನೀರ್ನ ಆ್ಯಡ್ ಹಾಕ್ಕೊಂಬಿಡ್ರಿ ಅದಕ್ಕೆ ಪೇಸ್ಟ್ಗೆ ಹಾಕ್ಕೊಂಡು ಸ್ಲೋಗಿ ಮಿಕ್ಸ್ ಮಾಡಬೇಕು. ಪನ್ನೀರ್ ಹೊಡಿಬಾರ್ದು. ಅದ್ರ ಮ್ಯಾಗಿಲ್ ಕೋಟಿಂಗ್ ಇರ್ತೈತಲ್ಲ ಅದು ಇದಾಗಬಾರ್ದು. ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕಾಶ್ಮೀರಿ ಮಿರ್ಚಿ ಆಮೇಲೆ ಆನಿಯನ್ ಇಟ್ಟಿದ್ನೆಲ್ರಿ ಸ್ಕ್ವೇರ್ ಕಟ್ ಮಾಡ್ಕೊಂಡಿರೋದು, ಅದನ್ನು ಹಾಕೋರಿ. ಅದನ್ನು ಹಾಕ್ಕೊಂಡು ನೋಡಿರಿ ಎಷ್ಟು ಸ್ಲೋ ಮಿಕ್ಸ್ ಮಾಡ್ತೀನಿ ಅಂತ. ನೋಡಿರಿ ಸ್ಲೋಗಿ ಮಿಕ್ಸ್ ಮಾಡ್ಕೊರಿ. ಓಕೆನಾ. ಮಸ್ತ್ ಟೇಸ್ಟ್ ಸೂಪರ್ ಇರ್ತೈತಿ. ಒಂದು ಸಲ ಮಾಡಿ ನೋಡಿದ್ರಿ ಅಂದ್ರೆ ನಿಮ್ಮ ಮನೆಯೊಳಗೆ ಫುಲ್ ಹಾಡಿ ಹೋಗ್ತಾರೆ ನಿಮ್ಗೆ. ಮೇಲೆ ಕೊತ್ತಂಬರಿ ಹಾಕೋರಿ. ಸಖತ್ ಟೇಸ್ಟ್ ಆಗಿರ್ತೈತಿ. ನಾನಂತೂ ಒಂದು ವಾರದಾಗ 1 ಸಾರಿ ಮಾಡಿರ್ತೀನಿ. ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಭಾಳ ಪ್ರೀತಿ ಇದು. ಪದೇ ಮಾಡ್ತಿರ್ತೀನಿ. ನೋಡಿರಿ ಎಷ್ಟು ಸೈಡೆಲ್ಲ ಆಯಿಲ್ ರಿಲೀಸ್ ಆಯ್ತು. ಇನ್ನೊಂದು ನಿಮಿಷ ಕ್ಯಾಪ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಮುಗೀತದು. ಈ ಕಡೆ ಏನು ಮಾಡೀನಿ ಅಂದ್ರೆ ನಾನು ಇಡ್ಲಿ ತೊಗೊಂಡಿನಿ ಅಂದರೆ ಚಾರ್ಕೋಲನ್ನು ಗ್ಯಾಸ್ ಮೇಲೆ ಇಟ್ಟು ಅದನ್ನು ಕಾಯಿಸೀನಿ. ಯಾಕಂದರೆ ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ ನಾನೇನು ಮಾಡ್ತೀನಿ ಅಂದ್ರೆ ಈಗಿನ ಅದನ್ನ ಚಾರ್ಕೋಲ್ನ ಒಂದು ಬೌಲ್ನಾಗ ಹಾಕಿ ಪನ್ನೀರ್ ಮೇಲೆ ಇಡ್ರಿ. ಇಟ್ಟು ಅದಕ್ಕೆ ಏನು ಮಾಡಿರಿ, 1 ಸ್ಪೂನು ತುಪ್ಪ ಹಾಕಿರಿ. ಮೇಲೆ ತುಪ್ಪ ಹಾಕಿ ಅದನ್ನ ಕ್ಯಾಪ್ ಮುಚ್ಚಿಟ್ಬಿಡ್ರಿ. ಈ ಥರ ಹಾಕಿಬಿಟ್ರಂದ್ರೆ ಫುಲ್ ಅದು ಹೊಗೆ ಬರ್ತಲ್ಲ ಇಡ್ಲಿದು ಸ್ಮೆಲ್ಲು, ಅದು ಎಲ್ಲ ಅದ್ರೊಳಗೆ ಅಬ್ಸರ್ವ್ ಮಾಡ್ಕೊತೈತಿ. ಇಷ್ಟಾದ್ರೆ ಪ್ರೊಸೆಸ್ ಎಲ್ಲ ಮುಗೀತು. ನೋಡಿರಿ ಎಷ್ಟು ಮಸ್ತ್ ಸಖತ್ ಟೇಸ್ಟ್ ಆಗೈತೆ ಅಂದ್ರೆ ಬಾಯೊಳಗೆ ನೀರು ಬರಾಕೊಂತಾವೆ ನೋಡಿದ್ರನ್ನ. ಬಿಸಿಯಾಗಿ ನಿಮ್ಮ ಮನೆಯೊಳಗೆ ಸರ್ವ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.